ಬಸನಾಳ ಬಳಿ ಇಬ್ಬರ ಮೇಲೆ ಪೊಲೀಸರು ಗುಂಡಿನ ದಾಳಿಯನ್ನ ಮಾಡಿದ್ದಾರೆ, ಫೈರಿಂಗ್ ನಡೆಸಿದ್ದಾರೆ. ಕಲಬುರಗಿ ತಾಲೂಕಿನ ಬಸನಾಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗ್ತಾ ಇದ್ದ ಇಬ್ಬರ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಆರೋಪಿಗಳಿಗೆ ಗಾಯವಾಗಿದೆ. ಈಗ ಕಿರಣ್ ಕುಮಾರ್, ದೀಪಕ್ ಕಾಲಿಗೆ ಗುಂಡನ್ನ ಪೊಲೀಸರು ಹಾರಿಸಿದ್ದಾರೆ. ಜುಲೈ 29ನೇ ತಾರೀಕು ವ್ಯಕ್ತಿಯನ್ನ ಅಪಹರಿಸಿದ್ರು ಆರೋಪಿಗಳು. ಸಾವತ್ಖೇಡ್ ಗ್ರಾಮದ ಶ್ರೀನಾಥ್ರನ್ನ ಅಪಹರಣ ಮಾಡಲಾಗಿತ್ತು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸಾವತ್ಖೇಡ್ ಗ್ರಾಮ ಕಿಡ್ನಾಪ್ ಮಾಡಿ 15 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಶ್ರೀನಾಥ್ ಕಾಲಿನ ಬೆರಳುಗಳನ್ನ ಕಿತ್ತು ಚಿತ್ರಹಿಂಸೆ ಕೂಡ ನೀಡಿದ್ರು. ಪೊಲೀಸರಿಗೆ ಹೇಳಿದ್ರೆ ಕೊಲ್ತೀವಿ ಅನ್ನುವಂತ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಮಡಬೋಳ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಶ್ರೀನಾಥ್ರನ್ನ ರಕ್ಷಿಸಲು ಮುಂದಾಗಿದ್ದ ಪೊಲೀಸರು ಆ ಸಂದರ್ಭದಲ್ಲಿ ಆರೋಪಿಗಳು ಹಾಗೂ ಪೊಲೀಸರ ಮಧ್ಯೆ ಸಂಘರ್ಷ ಉಂಟಾಯಿತು. ಪೊಲೀಸರ ಮೇಲೆ ಹಲ್ಲೆ ಮಾಡಿ ಆರೋಪಿಗಳು ಓಡ್ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮಡಬೋಳ್ ಪೊಲೀಸರು ಇಬ್ಬರ ಆರೋಪಿಗಳೇನು ಓಡ್ ಹೋಗ್ತಾ ಇದ್ರು ಹಲ್ಲೆ ಮಾಡಿ ಅವರ ಕಾಲಿಗೆ ಗುಂಡನ್ನ ಹಾರಿಸಿ ಹೀಗೆಲ್ಲ ಓಡ್ತೀರಿ ಅಂತೇಳಿ ಹಿಡಿದು ಹಾಕಿದ್ದಾರೆ. ಕಾಲಿಗೆ ಗುಂಡೇಟು ತಿಂದಿರುವಂತ ಇಬ್ರು ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಜಿಲ್ಲಾಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಪೊಲೀಸರಿಗೆ ಕಿಡ್ನಾಪ್ ಮಾಡಿದ ಬಳಿಕ ಪೊಲೀಸರಿಗೆ ಹೇಳಿದ್ರೆ ಕೊಲ್ಲೋದಾಗಿ ಕೂಡ ಬೆದರಿಕೆಯನ್ನ ಹಾಕಿದ್ರು ಆರೋಪಿಗಳು. ಈ ಸಂಬಂಧ ಮಡಬೋಳ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ರು. ಶ್ರೀನಾಥ್ನ ರಕ್ಷಿಸೋಕೆ ಅಂತ ಪೊಲೀಸರು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಆರೋಪಿಗಳು ಮತ್ತು ಪೊಲೀಸರ ಮಧ್ಯೆ ಸಂಘರ್ಷ ಉಂಟಾಯಿತು. ಪೊಲೀಸರ ಮೇಲೆ ಹಲ್ಲೆ ನಡೆಸೋಕೆ ಆರೋಪಿಗಳು ಮುಂದಾದ್ರು. ಪೊಲೀಸರಿಗೆ ಹೊಡೆದು ಓಡ್ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ರು. ಆಗ ಮಡಬೋಳ್ ಪೊಲೀಸರು ಆರೋಪಿಗಳ ಕಾಲಿಗೆ ಗುಂಡನ್ನ ಹಾರಿಸಿ ಅವರನ್ನ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಬಳಿಕ ತಗೊಂಡು ಹೋಗಿ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಈ ಮೂಲಕ ಕಿಡ್ನಾಪ್ ಮಾಡಿ ವಸೂಲಿ ಮಾಡೋಕೆ ಮುಂದಾಗಿದ್ದಂತಹ ಆರೋಪಿಗಳು ಈಗ ಕಾಲಿಗೆ ಪೊಲೀಸರ ಗುಂಡೇಟು ತಿಂದು ಕುಂಠಿತ ಆಸ್ಪತ್ರೆ ಸೇರಿದ್ದಾರೆ. ನಾವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಆರೋಪಿಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ. ಕಾಲಿಗೆ ಪೊಲೀಸರ ಗುಂಡು ತಿಂದಂತಹ ಆರೋಪಿಗಳು ಪೊಲೀಸರಿಗೆ ಹೊಡೆದು ಓಡ್ತಾ ಇದ್ದವರು ಈಗ ಸ್ಟ್ರೆಚರ್ ಮೇಲೆ ಏರಿ ಆಸ್ಪತ್ರೆಗೆ ತಲುಪ್ತಾ ಇರುವಂಥದ್ದು. ಪೊಲೀಸರು ಇವರಿಗೆ ಚೆನ್ನಾಗಿ ಪಾಠವನ್ನು ಕಲಿಸಿದ್ದಾರೆ. 15 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ರು ಇವರು ಕಿಡ್ನಾಪ್ ಮಾಡಿದ ಬಳಿಕ. ಪೊಲೀಸರಿಗೆ ಹೇಳಿದ್ರೆ ಕೊಲ್ದೇ ಹಾಕ್ತೀವಿ ಅಂತ ಬೆದರಿಕೆಯನ್ನು ಕೂಡ ಒಡ್ಡಿದ್ರು. ಫೈನಲಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಇಬ್ಬರು ಆರೋಪಿಗಳನ್ನು ಹಿಡಿದು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೊರಟಾಗ ಅವರು ಪೊಲೀಸರ ಮೇಲಿನ ದಾಳಿ ಮಾಡೋಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವರ ಕಾಲಿಗೆ ಫೈರ್ ಮಾಡಿ ಅವ್ರನ್ನ ಕಂಟ್ರೋಲ್ಗೆ ತಗೊಂಡು ಈಗ ಆಸ್ಪತ್ರೆಗೆ ಹಾಕಿದ್ದಾರೆ. ಕಿರಣ್ ಕುಮಾರ್ ಹಾಗೂ ದೀಪಕ್ ಕಾಲಿಗೆ ಗುಂಡೇಟು ತಗುಲಿದೆ. ಜುಲೈ 29ನೇ ತಾರೀಕು ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಲಾಗಿತ್ತು. ಶ್ರೀನಾಥ್ ಅನ್ನೋರನ್ನ ಇವರು ದೀಪಕ್ ಮತ್ತು ಇಬ್ಬರು ಕೂಡ ಸೇರಿಕೊಂಡು ಕಿಡ್ನಾಪ್ ಮಾಡಿದ್ರು. ಶ್ರೀನಾಥ್ರನ್ನ 15 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಶ್ರೀನಾಥ್ರ ಕಾಲಿನ ಬೆರಳನ್ನು ಕೂಡ ಕಟ್ ಮಾಡಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ರು. ಅಂತಿಮವಾಗಿ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಗಲಾಟೆಯಾಗಿ ಪೊಲೀಸರ ಮೇಲೆ ದಾಳಿ ಮಾಡೋಕೆ ಮುಂದಾದಾಗ ಅವರ ಕಾಲಿಗೆ ಫೈರಿಂಗ್ ಕೂಡ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಏನ್ ಮಾಹಿತಿ ಸಿಗ್ತಾ ಇದೆ? ಶೂಟ್ಔಟ್ ಮಾಡುವಂತಹ ಅಂದ್ರೆ ಕಾಲಿಗೆ ಫೈರ್ ಮಾಡುವಂತಹ ಸಂದರ್ಭ ಯಾಕೆ ಸೃಷ್ಟಿ ಆಯ್ತು? ಯಾವ ರೀತಿ ಇವರು ಪೊಲೀಸರ ಮೇಲೆ ದಾಳಿಗೆ ಮುಂದಾಗಿದ್ರು? ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಕೂಡ ಕಲಬುರಗಿ ನಗರದ ನಿವಾಸಿಗಳು ಇವರಿಬ್ಬರು ಕೂಡ ಮೊನ್ನೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸಾವತ್ಖೇಡ್ ಗ್ರಾಮದ ಶ್ರೀನಾಥ್ ಅನ್ನೋರು ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿದ ನಂತರ ಆತನ ಮೇಲೆ 15 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಜೊತೆಗೆ ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಬಗ್ಗೆ ಮಾಹಿತಿ ನೀಡಬಾರ್ದು, ನೀಡಿದ್ರೆ ತಮ್ಮ ಬಾಡಿಯನ್ನ ಅಂತ ಹೇಳಿದ್ರೆ ಕಾಲಿನ ಬೆರಳಿನ ಉಗುರನ್ನ ಕೊಟ್ಟಿದ್ರು. ಈ ಬಗ್ಗೆ ಆತನ ಮನೆಯವರಿಗೆ ಅಂದ್ರೆ ಶ್ರೀನಾಥನ ಮನೆಯವರಿಗೆ ಮಾಹಿತಿ ಮುಟ್ಟಿದ್ದು. ಈಗಾಗಲೇ ಅವರು ಮಾಡಬೋಳ್ ಪೊಲೀಸ್ ಸ್ಟೇಷನ್ಗೆ ಈ ರೀತಿ ಒಂದು ದೂರನ್ನ ಕೊಟ್ಟಿದ್ರು. ತಮ್ಮ ಶ್ರೀನಾಥನ್ನ ಕಿಡ್ನಾಪ್ ಮಾಡಲಾಗಿರುವಂತ ದೂರನ್ನ ಕೊಟ್ಟಿದ್ರು. ದೂರನ್ನ ಪಡೆದಂತ ಮಾಡಬೋಳ್ ಪೊಲೀಸರು ಮತ್ತು ಜೊತೆಗೆ ಚಿತ್ತಾಪುರದಿಂದ ಜಿಲ್ಲೆಯ ವಿವಿಧ ಠಾಣೆಗಳ ಎಲ್ಲಾ ಸಿಬ್ಬಂದಿ ಸೇರಿದಂತೆ ಶ್ರೀನಾಥನ್ನ ರಕ್ಷಿಸಲು ಮುಂದಾಗಿದ್ರು. ಶ್ರೀನಾಥನ್ನ ಕಲಬುರಗಿ ತಾಲೂಕಿನ ಫರತಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಸ್ಸಾವನ ಗ್ರಾಮದ ಬಳಿ ಆತನನ್ನ ತೆಗೆದುಕೊಂಡು ಹೋಗಲಾಗಿದೆ ಅಂತ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿತು. ಹೀಗಾಗಿ ಆತನ ಶ್ರೀನಾಥನ ರಕ್ಷಣೆ ಮಾಡಲಿಕ್ಕೆ ಪೊಲೀಸರು ಹೋಗಿದ್ರು. ಈ ಒಂದು ಸಂದರ್ಭ ಕಿರಣ್ ಕುಮಾರ್ ಮತ್ತು
ಏನು ದೀಪಕ್ ಇದ್ದಾರೆ ಅವರು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿ ಆಗಲು ಯತ್ನಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಆತ್ಮರಕ್ಷಣೆಗಾಗಿ ಈ ಕಿರಣ್ ಕುಮಾರ್ ಮತ್ತು ದೀಪಕ್ ಅವರ ಮೇಲೆ ಕಾಲಿಗೆ ಗುಂಡನ್ನು ಹೊಡೆದ ನಂತರ ಇದೀಗ ಇಬ್ಬರನ್ನ ಕೂಡ ಜಿಲ್ಲಾಸ್ಪತ್ರೆಗೆ ಕರೆತಂದು ಈ ಶಿಕ್ಷೆಯನ್ನು ಕೂಡ ಕೊಡಲಾಗ್ತದೆ. ಇನ್ನು ಇವರಿಬ್ರು ಕೂಡ ಹಣಕ್ಕೋಸ್ಕರ ರೀತಿ ಮಾಡಿದ್ರು ಅಂತ ಹೇಳಲಾಗ್ತದೆ. ಈ ಬಗ್ಗೆ ಯಾಕೆ ಕಿಡ್ನಾಪ್ ಮಾಡೋದ್ರ ಬಗ್ಗೆ ಇನ್ನಷ್ಟು ತನಿಖೆ ಆದ ನಂತರ ಸ್ಪಷ್ಟವಂತ ಮಾಹಿತಿ ಸಿಗಲಿದೆ. ನಿನ್ನೆ ಅಂತಂದ್ರೆ ಇದೀಗ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಿರಣ್ ಕುಮಾರ್ ಮತ್ತು ದೀಪಕ್ ಅನ್ನೋರು ಇಬ್ಬರು ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಳ್ಳಲಾಗ್ತದೆ. ಅಮರ್ ಪ್ರಸಾದ್, ಧನ್ಯವಾದ ಸಂಜಯ್.